ತಿಳಿಸಿಕೊಟ್ಟಿದ್ದಾರೆ. ನಾವು ಏನು ಮಾತಾಡ್ಬೋದು ಅಂತ ಹೇಳಿದರೆ, ಸ್ವಾತಂತ್ರ್ಯ ನಮಗೆ ಎಲ್ಲರ ಬಲಿದಾನದಿಂದ ಸಿಕ್ಕಿದೆ. ನಮ್ಮ ದೇಶ ಹಂತ ಹಂತವಾಗಿ ಮುಂದುವರಿಯುತ್ತಾ ಇದೆ. ಆದರೆ ನಮ್ಮ ಜವಾಬ್ದಾರಿ ಈ ಯಾವ ನಿಟ್ಟಿನಲ್ಲಿ ಇರಬೇಕು ಅಂತ ಹೇಳುವುದರ ಬಗ್ಗೆ ನಾವು ಮಾತಾಡೋದು. ಖಂಡಿತವಾಗಿಯೂ ನಮ್ಮ ಯುವರಾಜನ್ನ ಹೇಳಿದ ಹಾಗೆ, ದೇಶ ಅಂತ ಹೇಳಿದರೆ ನಾವು, ಸಂಘ ಅಂತ ಹೇಳಿದರೆ ನಾವು ಅಂತ ಹೇಳಿದ ಹಾಗೆ, ದೇಶದಲ್ಲಿ ವಿಶ್ವಕರ್ಮ ಜನಾಂಗದವರು ನಾವು ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದ್ದೇವೆಯೋ, ಅದೇ ರೀತಿ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ದೇಶದ ಬಗ್ಗೆ ಯಾವಾಗ ಚಿಂತನೆ ಮಾಡಿ ದೇಶದ ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡಿ ತನ್ನನ್ನು ತಾನು ತೊಡಗಿಸಿಕೊಳ್ತಾನೋ ಆ ದಿನ ಖಂಡಿತವಾಗಿಯೂ ನಮ್ಮ ದೇಶ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ. ಖಂಡಿತವಾಗಿ ಮುಂದುವರಿಯುತ್ತದೆ, ಇನ್ನು ಮುಂದಕ್ಕೆ ಕೂಡ ಮುಂದುವರಿಲಿಕ್ಕೆ ಇದೆ ಅಂತ ಹೇಳುವ ಭಾವನೆಯಲ್ಲಿ ಎಲ್ಲರೂ ಈ ದೇಶದಲ್ಲಿ. ಯಾಕಂತ ಹೇಳಿದರೆ, ಈಗ ಒಂದು ಉದಾಹರಣೆಗೆ ನಮ್ಮ ಸಂಘವನ್ನು ತೆಗೆದುಕೊಂಡರೆ, ನಮ್ಮ ಸಂಘದಿಂದ ಮೊದಲಿಂದ ಬಂದ ಎಲ್ಲ ಈ ಪೂರ್ವಾಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಅವರೆಲ್ಲ ನಮ್ಮ ಸಂಘವನ್ನು ಹಿರಿಯರು ಅದನ್ನು ತಗೊಂಡು ಬಂದರು. ಆನಂತರ ಈಗಿನ ಯಾವುದು ಯುವ ಪೀಳಿಗೆ, ನಮ್ಮ ಸಂದೀಪರು ಇರ್ಬೋದು, ಸುಧಾಕರಾಚಾರ್ಯ ಇರ್ಬೋದು, ಜಯಚಂದ್ರ ಇರ್ಬೋದು, ಈಗಿನ ಒಂದು ಪದಾಧಿಕಾರಿಗಳು ಈ ಒಂದು ಸಂಘವನ್ನು ಸ್ಥಾಪನೆ ಮಾಡುವ ನಿಟ್ಟಿನಲ್ಲಿ ದುಡಿದು, ಮುಂದಿನ ನಮ್ಮ ಪದಾಧಿಕಾರಿಗಳು ಈ ಸಂಘವನ್ನು ಯಾವ ರೀತಿ ಮುಂದುವರಿಸ್ಬೋದು ಅಥವಾ ಯಾವ ರೀತಿ ಎತ್ತರಕ್ಕೆ ಕೊಂಡೊಯ್ಬೋದು ಇದರ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ನಾವು ನಮ್ಮ ದೇಶದ ಪ್ರಜೆಗಳಾಗಿ ನಾವು ಪ್ರತಿಯೊಬ್ಬರು ನಮ್ಮ ಏನು ಕೊಡುಗೆ ಉಂಟು ಅದನ್ನು ಕೊಡುತ್ತಾ ಬಂದರೆ, ಫಾರ್ ಎಕ್ಸಾಂಪಲ್ ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಅಥವಾ ನಮ್ಮ ಒಂದು ಕ್ಷೇತ್ರದಲ್ಲಿ ಮಾಡುವ ಸಾಧನೆಗಳಿರ್ಬೋದು, ಎಲ್ಲದರ ಮೂಲಕ ನಮ್ಮ ದೇಶವನ್ನು ಅತ್ಯಂತ ಎತ್ತರಕ್ಕೆ ಕೊಂಡೊಯ್ಯೋಣ. ಇಡೀ ಪ್ರಪಂಚದಲ್ಲಿ ನಮ್ಮ ದೇಶ ಇನ್ನೂ ದೊಡ್ಡ ಮಟ್ಟಿಗೆ ಬೆಳಗುವುದಕ್ಕೆ ನಾವೆಲ್ಲರೂ ಸಾಕ್ಷಿಯಾಗೋಣ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಳ್ತಾ ಬರ್ತಾ ಇದ್ದೇವೆ. ಈ ವರ್ಷ ಕೂಡ ಅತ್ಯಂತ ಅರ್ಥಪೂರ್ಣವಾಗಿ ನಡೆಸಿಕೊಟ್ಟಿದ್ದೀರಿ. ಆ ನಿಟ್ಟಿನಲ್ಲಿ ಸಂಘದ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸುತ್ತಾ ನನ್ನ ಮಾತು ವಿರಾಮ.